ಜೈ ಚೈತನ್ಯ ದಾಸ್ ಹೂ ಇಸ್ ದ ಸೆಕ್ರೆಟರಿ ಆಫ್ ದ ಟೆಂಪಲ್ ಅಗ್ರಿ ಮಾಡ್ಕೊಳ್ತಾನೆ, 35% ಕೊಡ್ತೀವಿ, ಬಟ್ ನಮ್ಮ ಟ್ರಸ್ಟಿಂದ ರೌಟ್ ಮಾಡೋದು ಬೇಡ, ಬೇರೆ ಟ್ರಸ್ಟಿಂದ ರೌಟ್ ಮಾಡೋಣ ಅಂದ್ಬಿಟ್ಟು ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್, ವಿಚ್ ಇಸ್ ಅಗೈನ್ ಒನ್ ಮೋರ್ ಟ್ರಸ್ಟ್ ಫಾರ್ ವಿಚ್ 35AC exemption has been given by the income tax department. ಆ ಟ್ರಸ್ಟ್ ಚೇರ್ಮನ್ ಮಿಸ್ಟರ್ ಮಹಾಂತೇಶ್ ಅನ್ನೋನ್ನ ನನಗೆ ಪರಿಚಯ ಮಾಡಿಕೊಡ್ತಾನೆ ಫೋನಲ್ಲಿ. ಇದೇ ಮಹಾಂತೇಶ್ನ ನಾನು ಬೆಂಗಳೂರಲ್ಲಿರೋ ಲಲಿತ್ ಅಶೋಕ್ ಕರೆಸ್ಕೊಂಡು ಒಂದು ಕಾಫಿ ಆಫರ್ ಮಾಡಿ ಅವನ ಹತ್ರ ಮಾತು ಕೇಳಿದಾಗ, ಸರ್ ಮಾಡೋಣ ಸರ್, ನಾವು ಕಿಕ್ ಬ್ಯಾಕ್ ಕೊಡ್ತೀವಿ ಸರ್, ಚಿಕ್ಕ ಪುಟ್ಟ ಇದೆ ನಮ್ಮ ಹತ್ರನೇ ಮಾಡಿ ಸರ್, ದೊಡ್ಡದಿದ್ರೆ ಇಸ್ಕಾನ್ ಅವ್ರ ಹತ್ರ ಹೋಗೋಣ ಸರ್ ಅಂತ ಹೇಳ್ತಾನೆ. ಬಟ್ ಇಸ್ಕಾನಿಂದ ನನಗೆ ರೆಸಿಪ್ಟ್ಸು ಬೇಕಿತ್ತು, ಈ ವಿಡಿಯೋಸ್ ಅಷ್ಟೇ ಅಲ್ಲದೆ ನಂಗೆ ರೆಸಿಪ್ಟ್ಸು ಬೇಕಿತ್ತು. ಆದ್ದರಿಂದ ನಾನು 1 ಕೋಟಿ ರೂಪಾಯಿ ಮೌಲ್ಯದ ಚೆಕ್ಕನ್ನು, ಫೇಕ್ ಚೆಕ್ಕನ್ನು ನಾನು ಇಸ್ಕಾನ್ ಅವ್ರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ಅಕ್ಷಯ ಪಾತ್ರದಿಂದ ರೆಸಿಪ್ಟು ನನಗೆ ಕೊಟ್ಟಿದ್ದಾರೆ, ದಟ್ ಹಿ ಹ್ಯಾಸ್ ರಿಸೀವ್ಡ್ 1 crore ಚೆಕ್ ಫ್ರಮ್ ಮೀ ಅಂತ. ಪ್ಯಾರಲಲ್ ಆಗಿ ನಾನು ಇನ್ನೊಬ್ಬ ಸ್ನೇಹಿತನ ಹತ್ರ ಬರೀ 600 ರೂಪಾಯಿ ಒಂದು ಕಡೆ ಡೊನೇಟ್ ಮಾಡಿಸಿದ್ದೀನಿ ಇಸ್ಕಾನ್ ಟೆಂಪಲ್ ಪ್ರಿಮಿಸಿಸ್ ಅಲ್ಲೇ, ಅದಕ್ಕೂ ಒಂದು ರೆಸಿಪ್ಟ್ ಕೊಟ್ಟಿದ್ದಾನೆ. ಸೊ ಬೋತ್ ರೆಸಿಪ್ಟ್ಸ್ ಆರ್ ಮ್ಯಾಚಿಂಗ್, ಬೋತ್ ಆರ್ ದ ರೆಸಿಪ್ಟ್ಸ್ ಆಫ್ ಅಕ್ಷಯ ಪಾತ್ರ ಫೌಂಡೇಶನ್. ಅದಕ್ಕೆ ಸ್ವಲ್ಪ ಇಲ್ಲ, ನಾನು ಆಗಲೇ ನೀವು ಫೋನ್ ಮಾಡಿದಾಗ ಆಲ್ಮೋಸ್ಟ್ ರೀಚಿಂಗ್ ಸದಾಶಿವನಗರ್. ಈಗ ಅವನು ಬಂದಿದ್ದಾನೆ, ಜಸ್ಟ್ ಟ್ರೈಂಗ್ ಟು ರೀಚ್ ಹಿಮ್, ಇಸ್ ನಾಟ್ ಟೇಕಿಂಗ್ ದ ಕಾಲ್. ಅವನು ಭೇಟಿ ಮಾಡಿ ಏನು ಉಪಯೋಗ ಇಲ್ಲ, ದುಡ್ಡು ತರಿಸ್ಬೋಣ ಅಂತ ನಾನು ಹೇಳ್ತಾ ಇರೋದು. ಅವನು ಕರ್ಸೋದ್ರೆ ನಿಮ್ಮಿಷ್ಟ, ನೀವು ಭೇಟಿ ಮಾಡ್ತೀನಿ ಅಂದ್ರೆ ಭೇಟಿ ಮಾಡಿ, ಅದ್ರೂ ಯು ಕ್ಯಾನ್ ಗೆಟ್ ಹಿಮ್ ದ ಕ್ಯಾಶ್. ಅಂದ್ರೆ ಅವನು ಏನು ಇದಿಲ್ದೇನ ಕೊಡ್ತಾನೆ ಕ್ಯಾಶ್? ಅಲ್ಲ ಪ್ರಭು, ಅವ್ನು ಚೆಕ್ ಕೊಡ್ತಾನೆ ಪ್ರಭು, ಸೇಮ್ ಸ್ಕೀಮ್ 35AC ಅಂತ. ನೀವು ಅವತ್ತು 1 ನಿಮಿಷ ಹೇಳಿದ್ರೆ ಅವನು 1.5 ಪ್ಲೇಟ್ಗೆ ಹೋದ ನನ್ನ ಮಗ. ಅವನು ತಿಳಿಸ್ದೆ ಅವ್ನು ಬರ್ತೀನಿ ಅಂತ ಹೇಳೋಣ. ಈಗ ಚಿನ್ನ ಫೋನ್ ಮಾಡ್ತಾನೆ ಪ್ರಭು. ಯಾಕೆ ಪ್ರಭು ತಿರ್ಗಾ ಹಿಂಗೆ ಅವಳು ಹೇಳ್ತಾ ಇದ್ದಾರೆ? ಚಿನ್ನಂಗೆ ಏನಕ್ಕೆ ಬೇಡ, ಒಂದ್ಸತಿ ಇವ್ರ ಜೊತೆ ಒಂದು ದಂಧೆ ಮಾಡೋಣ ಪ್ರಭು, ಮಾಡಾದ್ಮೇಲೆ ಇವ್ರು ಗಟ್ಟಿ. ಚಿನ್ನೊಂದು ಆಯ್ತು, ಇವನ್ ಭರತ್ ರೆಡ್ಡಿಗೂ ಆಯ್ತು, ಯಾರ್ದೇ ಇರ್ಲಿ. ಅಲ್ಲ, ಇವಾಗ ಭರತ್ ರೆಡ್ಡಿಗೂ ನಾವು ಒಪ್ಕೊಂಡಿದೀವಿ ಇದಕ್ಕೆ, ಸಿನ್ನನ್ಗೆ 80G ಒಪ್ಸ್ಬೋದಲ್ಲ? ಅಲ್ಲ, ಈಗ ಭರತದ ಅಕ್ಷಯ ಪತ್ರದ ಹೆಂಗ್ ಅವತ್ತು ಒಪ್ಕೋಬೋದಾಗಿತ್ತು. 1 ನಿಮಿಷ ರೀ, ಚಿನ್ನಂಗ್ ಮಾಡ್ತಾನೆ. ಅದಲ್ಲೊಂದು ಲಾಜಿಕ್ ಇದೆ, ನಿಮ್ಗೆ ಹೇಳ್ತೀನಿ. 1 ನಿಮಿಷ ರೀ, ಚಿನ್ನಂಗ್ ಮಾಡ್ತಾನೆ. ಸಿನ್ನಂಗೆ 80G ಅಂತ ಹೇಳಿ ಸಾಕು. ಹಂಗೇನ್ ಗೊತ್ತಾ 35AC ಬಗ್ಗೆ 80G ಸಿಗುತ್ತೆ ಅಂತ ಹೇಳಿ ಸಾಕು. ಭರತ್ ರೆಡ್ಡಿಗೂ ನಾನು ಮಾತಾಡಬಾರ್ದಿತ್ತು. हेलो, हाँ चिन्ना भाई, अभी मैं इधर आया है. हाँ वही. आप कहाँ है? वेयर आर यू नाउ? Okay, no, that's for sure. I'll meet you at 12. See, Prabhu, sorry, Sinha bhai, this one 80G, it is under 80G. So there, नहीं भैया, वो अक्षय पत्र तो 35AC में है, आप वेबसाइट में पढ़ा है, मेरे को पता है. No one, what I'm talking about ISKCON temple. Yeah, they are coming up with 350 crore project in Kanakpura road. For that they are in need. हाँ, अभी आज टाइम्स ऑफ इंडिया में भी आया है ना, मंत्री से टाइप हुआ है उसका. 700 crore टोटल. हाँ भाई, नहीं अभी कितना दे सकते हैं आप? हाँ, okay, if it is 35AC then okay, then if it is 80G, Bhaiya, what I am telling you is you start with something today. You start with something, and I am talking to Prabhu right now. No, he is a decision maker. He is one among the decision makers. He is a top person here. हाँ प्रभु, सॉरी. हाँ भाई, ठीक है भैया, मैं आपको 10 मिनट में फोन करता हूँ, ठीक है? हाँ, ओके भाई, बाय. ಅವ್ನು 35AC ಗಾದ್ರೆ 5 ಕೊಡ್ತೀನಿ, ಇದಕ್ಕಾದ್ರೆ 1 ಕೊಡ್ತೀನಿ ಅಂತ. 20%. 20%. ಇವರೆಲ್ಲ
ಹೆಂಗ್ ವರ್ಕ್ ಮಾಡ್ತಾರೆ? ಇವ್ರಿಗೇನ್ ಗೊತ್ತಾ ಪ್ರಭು, ಸಿನ್ನಾದ್ ಬಿಟ್ಬಿಡಿ. ಸಿನ್ನ ಈಗ ಬ್ಲ್ಯಾಕ್ ಎಕಾನಮಿ ಇದೆ. ಅಲ್ಲ ಅವ್ನ ಹತ್ರ ಬ್ಲ್ಯಾಕ್ ಇವತ್ತು ತುಂಬಾ ಇದೆ ಅಂತ ಹೇಳಿದ್ರು. ಮತ್ತೆ ಇವಾಗ ಮತ್ತೇನು ಬ್ಲ್ಯಾಕ್ ಬೇಕು? ಯಾರಿಗೆ? ಅವನ ಹತ್ರ ಇರೋ ವೈಟಿಗೆ ನಾವು ಟ್ಯಾಕ್ಸ್ ಪೇ ಮಾಡ್ಕೊಳ್ತಾನೆ. ಈಗ ಸಿನ್ನ ನಾನು ಏನ್ ಗೊತ್ತಾ, ಸಿನ್ನ ಐ ಆಮ್ ನಾಟ್ ವೆರಿ ಮಚ್ ಸೀರಿಯಸ್. ಭರತ್ ರೆಡ್ಡಿ ಐ ಆಮ್ ವೆರಿ ಮಚ್ ಸೀರಿಯಸ್. ಭರತ್ ರೆಡ್ಡಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಭರತ್ ರೆಡ್ಡಿ ಇವಾಗ ಮಾಡ್ಕೊಳ್ಳೋಣ. ಇವಾಗ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ಬೇಕು. ವಿ ಡಿಡ್ಂಟ್ ವಾಂಟ್ ಟು ಲೀವ್ ಭರತ್ ರೆಡ್ಡಿ. ದೆನ್ ದಟ್ ಡೇ ವೈ ಯು ಮೇಡ್ ಹಿಮ್ ಅಪ್ಸೆಟ್? ಅವ್ನು ಸಖತ್ ಉರ್ಕೊಂಡ ಪ್ರಭು. ಅಲ್ಲ ಉರ್ಕೊಳ್ಳೋದಿಲ್ಲ, ಅದಾಯ್ತು. ಅದಾದ್ಮೇಲೆ ನಾನು ಚೇರ್ಮನ್ ಜೊತೆ ಮತ್ತೆ ವೈಸ್ ಚೇರ್ಮನ್ ಜೊತೆ ಇಬ್ಬರ ಜೊತೆ ಡಿಸ್ಕಷನ್ ಇತ್ತು. ಅಕ್ಷಯ ಪಾತ್ರ ಚೇರ್ಮನ್, ನಮ್ಮ ಚೇರ್ಮನ್ ಇವೆರಡು ಒಂದೇ ಅಲ್ಲ? ಮತ್ತೆ ಇದರಲ್ಲಿ ನಿಮ್ಮ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಬೇರೆ ಚೇರ್ಮನ್ ಅಂತಿದೆ.